ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ ಇದು. ಏನಕ್ಕಂದ್ರೆ ರಾಜಕೀಯಕ್ಕೆ ಬರೋರಿಗೆ ಅಥವಾ ಯೂತ್ ಪೊಲಿಟಿಷಿಯನ್ಗಳಿಗೆ ತುಂಬ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಏನಾಗುತ್ತೆ, ಕ್ಷೇತ್ರ ವಿಂಗಡಣೆ ಆದಾಗ ಈಗ ನೀವು ನೋಡೋಂಗೆ ಮೈಸೂರು, ಕೊಡಗು ಅಂತ ಉದಾಹರಣೆಗೆ ನಾನು ಹೇಳ್ತಾ ಇರೋದು. ಮೈಸೂರೇ ಸಪ್ರೇಟ್ ಇರ್ಬೋದು, ಕೊಡಗಿರ್ಬೋದು. ಮತ್ತು ಏನಾಗುತ್ತೆ, ಸಾಮಾನ್ಯರಿಗೆ ಬೇಗ ಅವರವರ ಕ್ಷೇತ್ರದ ಎಂ ಪಿಗಳನ್ನ ಸುಲಭವಾಗಿ ಸಿಗ್ಬೋದು. ಮತ್ತು ಮಡಿಕೇರಿಲಿರೋರಿಗೆ ಮೈಸೂರಿಗೆ ಬರೋಕ್ಕೆ ತೊಂದರೆ ಆಗಲ್ಲ, ಮೈಸೂರವ್ರಿಗೆ ಮಡಿಕೇರಿಗೆ ಹೋಗಿ ತೊಂದರೆ ಆಗಲ್ಲ. ಜೊತೆಗೆ ಇನ್ನೊಬ್ಬರು ಒಂದು ಯುವ ರಾಜಕಾರಣಿಗಳಿಗೆ ಅಥವಾ ಇನ್ನೊಬ್ಬರು ಇಂಟ್ರೆಸ್ಟ್ ಇರೋರಿಗೆ ಒಂದು ಅವಕಾಶ ಸಿಗ್ತಾನೆ ಆಗುತ್ತೆ. ಮಹಿಳಾ ಮೀಸಲಾತಿನೂ ಅಷ್ಟೇ ತುಂಬ ಒಳ್ಳೆಯ ಕೆಲಸ ಅದು. ಇತ್ತೀಚೆಗೆ ನಾವು ನೋಡಿದ್ದೀವಿ, ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲೂ ತುಂಬ ಮಹಿಳೆಯರದ್ದು ಪ್ರಾಮುಖ್ಯತೆ ತುಂಬ ಚೆನ್ನಾಗಿದೆ. 50% ಕೊಟ್ಟಿರೋದ್ರಿಂದ ಲೋಕಲ್ ಬಾಡೀಸಲ್ಲಿ. ಇಲ್ಲಿ 33% ಏನು ಕೊಟ್ಟಿದ್ದಾರೆ, ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ತುಂಬ ಅವಕಾಶಗಳು ಇರುತ್ತೆ ಮುಂದಕ್ಕೆ. ಮಹಿಳೆಯರಿರ್ಬೋದು, ಇನ್ನು ಯಾರು ಯಂಗ್ಸ್ಟರ್ಗಳು, ಗರ್ಲ್ಸ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಪೊಲಿಟಿಕ್ಸಲ್ಲಿ. ಆದಾಗ ಈಗ ನಾವು ನೋಡ್ತಾ ಇದ್ದೀವಿ, ಜೆನ್ಜಿ ವರ್ಚ್ಯೂ ಆಫ್ ಜೆನ್ಜಿಲಿ ಇದೀವಿ ನಾವೀಗ. ಆ ಥರ ಜೆನ್ಜಿ ಮೂಮೆಂಟ್ಸ್ ನಡೀತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ಎಲ್ಲ ಕಡೆ, ನೇಪಾಳಲ್ಲಿ ಇರ್ಬೋದು, ಎಲ್ಲ ಕಡೆ. ಮೇ ಬಿ ಫ್ಯೂಚರಲ್ಲಿ ಇಂಡಿಯನ್ ಪೊಲಿಟಿಕ್ಸ್ ವುಡ್ ಬಿ ವೆರಿ ಗುಡ್ ಅಂತ ತುಂಬ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ಆದರೆ ಒಳ್ಳೆಯದೇನೆ, ಕ್ಷೇತ್ರ ವಿಂಗಡಣೆ ಆದಾಗ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಎಲ್ಲರಿಗೂ. ಜೊತೆಗೆ ಕೆಲಸಗಳಾಗುತ್ತೆ, ತುಂಬ ಬೇಗ ಸುಲಭವಾಗಿ ಅವ್ರ ಕೆಲಸಗಳನ್ನ ಮಾಡ್ಕೋಬೋದು ಜನಸಾಮಾನ್ಯರು. ತೊಂದರೆ ಆಗಲ್ಲ. ಎಲ್ಲರ ಕೈಗೂ ಎಲ್ಲ ಎಂ ಪಿಗಳೂ ತುಂಬ ಬೇಗನೆ ಸಿಗ್ತಾರೆ, ಅವೈಲಬಿಲಿಟಿ ಇರುತ್ತೆ. ಹಾಗಾಗಿ ಕೆಲಸ ಆದರೆ ತುಂಬ ಒಳ್ಳೇದಂತ ನಾನು